ಈ ಥರ ಗಾಡಿಗಳಾದರೆ ಒಂದು ಗಾಡೀಲಿ 2000 ಎಳ್ಳೀರು ಇಡ್ಸುತ್ತಂತೆ. ಸೊ ನೋಡಿ, ಇದು ಕೂಡ 2000 ಇಡ್ಸೋಂಥ ಗಾಡಿಗಳು. ಬಟ್ ಆಟೋ ಆದರೆ ನಿಮಗೆ 1,000ದಿಂದ 1,500 ಒಂದು ಎಳ್ಳೀರು ಇಡ್ಸುತ್ತೆ. ಸೊ ನೀವು ಇದರಲ್ಲಿ ಚೂಸ್ ಮಾಡಬೇಕು ಯಾವ ಚೆನ್ನಾಗಿದೆ ಮಾಲು ಅಂತ. ಅದು ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಕೋಕೋನಟ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಕುರಿ ಸಾಕಾಣಿಕೆ ಬಗ್ಗೆ ಇನ್ಫಾರ್ಮೇಷನ್ ಈ ಚಾನಲಲ್ಲಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇದು ಈ ಮಾರ್ಕೆಟು ಮದ್ದೂರ ಸಿಟಿ ಒಳಗೆ ಇದೆ. ನೀವು ಬಂದರೆ ಆ ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ. ನೀವು ಬಂದು ಅದು ಯಾವ ಥರ ಪರ್ಚೇಸಿಂಗ್ ಅಂದರೆ, ನೀವು ಬರ್ತಾ ಇದೆಯಲ್ಲ ಈ ಎಂಟ್ರೆನ್ಸಿಗೆ ಬರಬೇಕು. ಬಂದ್ಬಿಟ್ಟು ಮಾಲ್ನ ನೋಡ್ಕೊಂಬಿಟ್ಟು ನೀವೇ ಕೇಳಬೇಕಾಗುತ್ತೆ ರೈತರನ್ನ ಯಾವ ರೇಟಿಗೆ ಕೊಡ್ತೀರಾ ಅಂತ. ಸೊ ಅವ್ರನ್ನ ರೇಟ್ ದಳ್ಳಾಳಿಗಳು ಮತ್ತು ಅವ್ರು ಸೇರಿ ರೇಟ್ ಫಿಕ್ಸ್ ಮಾಡ್ತಾರೆ. ಸೊ ಆ ರೇಟಿಗೆ ನಿಮ್ಮದು ಮಾಲು ಎಳ್ಳೀರು ಸೆಲ್ಲಾಗುತ್ತೆ. ಪರ್ಚೇಸ್ ಮಾಡೋರು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಇವತ್ತು ಹೇಳಿದ್ನಲ್ಲ, ಈಗ ನಾವು ಮದ್ದೂರು ಎಳ್ಳೀರು ಮಾರ್ಕೆಟಲ್ಲಿ ಇದ್ದೀವಿ. ನೋಡೋಣ ಬನ್ನಿ ಹೆಂಗಿದೆ ಮಾರ್ಕೆಟ್ ಅಂತ. ಇಲ್ಲಿಂದ ಡೆಲ್ಲಿಗೆ ಬೇರೆ ಬೇರೆ ಸ್ಟೇಟ್ಗೂ ಹೋಗುತ್ತೆ ಇಲ್ಲಿಂದ ಎಳ್ಳೀರು. ಸೊ ನೋಡಿ, ಫುಲ್ ಎಳ್ಳೀರು ಮಾರ್ಕೆಟ್ ಇದೆ ಮದ್ದೂರ್ದು. ಇಲ್ಲಿ ಕ್ವಾಲಿಟಿ ಡಿಗ್ರೇಡ್ ಮಾಡ್ತಾರೆ. ಅಂದರೆ ಯಾವ ಥರ ಅಂದರೆ ಕ್ವಾಲಿಟಿ ವೈಸು ಪ್ರೈಸು ನಿಮಗೆ ಫಿಕ್ಸ್ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಕಾಣ್ತಾ ಇರೋ ಕ್ವಾಲಿಟಿ ಸ್ವಲ್ಪ ಲೋ ಗ್ರೇಡ್. ತೋರಿಸ್ಲಿಕ್ಕೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸ್ವಲ್ಪ ಲೋ ಗ್ರೇಡ್ ಅಂತಲೇ ಹೇಳ್ಬೋದು. ಸೊ ಹೈ ಗ್ರೇಡ್ ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಇಲ್ಲಿದೆ ಒಂದು ಆಟೋದಲ್ಲಿ. ಸೊ ಇದು ಫುಲ್ಲು ಹೈ ಗ್ರೇಡ್ ಕ್ವಾಲಿಟಿ, ಅಂದರೆ ರೌಂಡಿಗಿರುತ್ತೆ ಮತ್ತು ಏನೂ ಮಾರ್ಕ್ ಇರೋಲ್ಲ ಕೋಕೋನಟ್ ಮೇಲೆ. ರಾಜಸ್ಥಾನ್ ಗಾಡಿ, ಉತ್ತರ ಪ್ರದೇಶ್ ಗಾಡಿ, ಅದು ಆಂಧ್ರ ಪ್ರದೇಶ್ ಗಾಡಿ ಫುಲ್ ಲೋಡ್ ಆಗಿದೆ ಆಲ್ರೆಡಿ. ಸೊ ಇದು ಕೋಕೋನಟ್ ಮಾರ್ಕೆಟ್ ಬಗ್ಗೆ ಇನ್ನೇನೋ ನಿಮಗೇನೋ ಎಕ್ಸ್ಟ್ರಾ ಮಾಹಿತಿ ನನಗೆ ಗೊತ್ತಿರೋ ಕಮೆಂಟಲ್ಲಿ ಹೇಳಿ. ಸೊ ನಾವು ಅದ್ರ ಬಗ್ಗೆ ಹಾಕೋಕ್ಕೆ ಸಹಾಯ ಆಗುತ್ತೆ. ಸೊ ಇವತ್ತೇನು ಪ್ರೈಸ್ ಆಗಿದ್ದೀರ ತಿಳ್ಕೊಳ್ಳೋಣ. ಅವರೇಜ್ ಚೆನ್ನಾಗಿರೋದು ಒಂದು 40ಇಂದ 43 ರೂಪೀಸ್ವರೆಗೂ ನಡೀತಾ ಇದೆ ಇವತ್ತಿನ ರೇಟಿಗೆ ನಾನು ಹೇಳ್ತಾ ಇರೋದು. ಸೊ ಇನ್ನೊಂದು, ಇದು ಯಾವ ಥರ ಪ್ರೊಸೆಸ್ ನಡೆಯುತ್ತೆ ಅಂತಂದರೆ, ಹೇಳಿದ್ದೆ ಲಾಸ್ಟ್ ಟೈಮು, ಇಲ್ಲಿ ಕೂಗ್ತಾರೆ ಅಂತ ವೆಹಿಕಲಲ್ಲಿ ಇರುತ್ತೆ ಮಾಲು. ಸೊ ಅದಾದಮೇಲೆ ಇದು ಯಾವ ಥರ ನೀವು ಬೈ ಮಾಡಾದ್ಮೇಲೆ ಸಾರ್ಟ್ ಮಾಡಬೇಕು. ನೀವು ಲೋಡ್ ಮಾಡ್ಬೇಕಾದ್ರೆ ಅಲ್ಲಿ ಹೇಳಿಸ್ಕೊತಾರೆ ಎಷ್ಟು ಇದೆ ಅಂತ, ನಂಬರ್ ವೈಸ್ ಇಷ್ಟು ನಂಬರ್ ಇದೆ ಅಂತ. ಅಲ್ಲೇನೋ ಚೆನ್ನಾಗಿಲ್ಲದೆಲ್ಲ ಹಾಕಿದ್ರೆ ಅಲ್ಲಿ ಸಾರ್ಟ್ ಮಾಡಿ ರಿಟರ್ನು ಕೊಡ್ತಾರೆ ಫಾರ್ಮರ್ಸ್ಗೆ. ಆ ಥರ ಇಲ್ಲಿ ನಡೆಯುತ್ತೆ. ಸೊ ಇದು ಗ್ರೇಡ್ ವೈಸ್ ಕೂಡ ಡಿಫ್ರೆನ್ಷಿಯೇಟ್ ಆಗುತ್ತೆ. ಬೈ ಮಾಡಿಬಿಟ್ಟು ಗ್ರೇಡ್ ವೈಸ್ ಕೂಡ ಅವರು ಯಾರು ಬೈಯರ್ಸ್ ಇರ್ತಾರೆ ಮಾಡ್ತಾರೆ. ಫಾರ್ಮರ್ಸಿಗೆ ಮಾತ್ರ ಒಂದೇ ರೇಟು, ಅಂದರೆ ಯಾರು ಬೈ ಮಾಡಿರ್ತಾರೆ ಆ ರೇಟಿಗೆ ಫಿಕ್ಸ್ ಮಾಡಿಕೊಡ್ತಾರೆ. ಚೆನ್ನಾಗಿರೋದು ಮಾತ್ರ ಅವರು ಅದನ್ನು ತಗೊಳ್ಳಲ್ಲ, ತಗೊಂಡು ಏನೋ ಕಮ್ಮಿ ರೇಟಿಗೆ ಆ ಥರ ಇದು ಮಾಡ್ತಾರೆ. ಇದು ಒಂದು ಈ ಥರ ಗಾಡಿಯಲ್ಲಿ ಒಂದು 2000 ಕೈ ಹಿಡಿಯುತ್ತೆ. ಆಟೋ ಆದರೆ ಈ ಥರ ಆಟೋದಲ್ಲಾದರೆ ನಿಮಗೆ 1,000ದಿಂದ 1,500 ಎಳ್ಳೀರು ಹಿಡಿಯುತ್ತೆ. ಇದು ಫಾರ್ಮರ್ಸ್ಗೆ ಎಷ್ಟು ಕಮಿಷನ್ ಕೊಡ್ತಾರೆ ಅಂದರೆ, ಹರಾಜೆಲ್ಲ ಪ್ರೊಸೆಸ್ ಎಲ್ಲ ಆದಮೇಲೆ 1,000 ಎಳ್ಳೀರಿಗೆ ಅವರು 400 ರೂಪಾಯಿ ಕಮಿಷನ್ನ ಅವರು ಇಸ್ಕೊತಾರೆ. ಓಕೆನಾ, ಮಿಡಲ್ ಮ್ಯಾನ್ ಇರ್ತಾರಲ್ಲ ಅವರು, ಹರಾಜೆಲ್ಲ ಆದಾದ್ಮೇಲೆ. ಸೊ ಇದು ಮೋಸ್ಟ್ ಕೋಕೋನಟ್ ಇದು ಬರೋದು, ಎಳ್ಳೀರು ಬರೋದು ಮದ್ದೂರು ತಾಲೂಕಿಂದಲೇ ಮೇಯ್ನು. ಇವತ್ತು ಅವ್ರು ಹೇಳಿದ್ದು ನಾರ್ಮಲ್ ಚೆನ್ನಾಗಿರೋದು ಆ ಥರ ಕ್ವಾಲಿಟಿ ಸಾರೆ ಒಂದು 43ರಿಂದ 44 ರೂಪಾಯಿವರೆಗೂ ಇದೆ. 40 ರೂಪಾಯಿಂದ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿದ್ರು.
ಸೊ ಇಲ್ಲಿ ಅದು ಕೂಗ್ತಾರಂತೆ. ಇದು ಮದ್ದೂರು ಎಳ್ನೀರು ಮಾರ್ಕೆಟು. ಅಂದರೆ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಹೊರಗಡೆ ಚೆನ್ನಾಗಿರೋ ಐಟಮ್ಗಳು ಹಾಕ್ಬಿಟ್ಟು ಚೆನ್ನಾಗಿ ಕಾಣೋ ಥರ ಹಾಕ್ತಾರಂತೆ, ಒಳಗಡೆ ಚೆನ್ನಾಗಿರೋದು ಆ ಥರ ಕೂಡ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಟೆಕ್ನಿಕಲಾಗಿ ಯೋಚನೆ ಮಾಡಿ ಕೂಡ ಕೂಗಬೇಕಾಗುತ್ತೆ. ಎಳ್ನೀರು ಮಾರ್ಕೆಟು ಯಾರು ಬರ್ತಾರೆ ಅವ್ರು ತಗೊಳ್ಳೋರು ಮತ್ತು ಮಾರೋರು ಅಷ್ಟೇ ಒಳ್ಳೆ ಪ್ರೈಸ್ಗೆ ಮಾರೋಕ್ಕೆ ಅವ್ರು ಟ್ರೈ ಮಾಡ್ತಾರೆ ರೈತರುಗಳು. ಇದು ಫುಲ್ ಬರೀ ಎಳ್ನೀರು ಮಾರ್ಕೆಟೇ. ನೀವು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ.